ಎಲ್ಲರಿಗೂ ನಮಸ್ಕಾರ. ಕುಮಾರವ್ಯಾಸ ಭಾರತ, ಗದುಗಿನ ಭಾರತ, ಕರ್ನಾಟ ಕಥಾಮಂಜರಿ ಎಂಬ ಹೆಸರುಗಳಲ್ಲಿ ಖ್ಯಾತಿಯನ್ನು ಪಡೆದಿರುವ ಕಾವ್ಯದಲ್ಲಿ ಚಿತ್ರಣಗೊಂಡಿರುವ ಉತ್ತರ ಕುಮಾರನ ಪ್ರಸಂಗವನ್ನು ಓದಲಿದ್ದೇನೆ. ಕುಮಾರವ್ಯಾಸ ಭಾರತ ಕಾವ್ಯದಲ್ಲಿನ ವಿರಾಟ ಪರ್ವದ 5ನೆಯ ಸಂಧಿಯಿಂದ 47 ಪದ್ಯಗಳನ್ನು, 6ನೆಯ ಸಂಧಿಯಿಂದ 66 ಪದ್ಯಗಳನ್ನು, 9ನೆಯ ಸಂಧಿಯಿಂದ 41 ಪದ್ಯಗಳನ್ನು ಮತ್ತು 10ನೆಯ ಸಂಧಿಯಿಂದ 28 ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡು ಒಟ್ಟು 182 ಪದ್ಯಗಳನ್ನು ನಾಟಕ ರೂಪದಲ್ಲಿ ಜೋಡಿಸಲಾಗಿದೆ. ಒಟ್ಟು 10 ದೃಶ್ಯಗಳಲ್ಲಿರುವ ಈ ಪ್ರಸಂಗವು ಮೊದಲು ಅಂತರ್ಜಾಲದಲ್ಲಿ ಮೂಡಿಬರುವ ಹೊನಲು ಮಿಂದಾಣದಲ್ಲಿ ಪ್ರಕಟಗೊಂಡಿದೆ. ಹೊನಲು.net. ಗುರುಗಳಾದ ಕೆ.ವಿ. ನಾರಾಯಣ ಅವರು ಈ ಕೃತಿ ರಚನೆಗೆ ಮಾರ್ಗದರ್ಶನ ನೀಡಿದ್ದಾರೆ. ಹೊನಲು ಪತ್ರಿಕೆಯ ಸಂಪಾದಕ ವರ್ಗದವರು ಮತ್ತು ಓದುಗರು ಈ ಬರಹಕ್ಕೆ ಉತ್ತೇಜನವನ್ನು ನೀಡಿದ್ದಾರೆ. ಓದಿಗೆ ನೆರವಾದ ಪುಸ್ತಕಗಳು: ಕುವೆಂಪು ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಸಂಪಾದಕರಾಗಿರುವ ಗ್ರಂಥ ಕುಮಾರವ್ಯಾಸ ಮಹಾಕವಿಯ ಕರ್ನಾಟ ಭಾರತ ಕಥಾಮಂಜರಿ. ಪ್ರಕಾಶನ ಕ್ರಿಸ್ತಶಕ 1958, ಮೈಸೂರು ಸಂಸ್ಥಾನದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯ ವತಿಯಿಂದ. 2ನೆಯ ಗ್ರಂಥ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳು ಪ್ರಧಾನ ಸಂಪಾದಕರು, ಜಿ.ಎನ್. ನರಸಿಂಹಮೂರ್ತಿಯವರು ಸಂಯೋಜಕ ಸಂಪಾದಕರು. ಕೃತಿಯ ಹೆಸರು ಕುಮಾರವ್ಯಾಸ ಭಾರತ ಎಂಬ ಕರ್ನಾಟ ಭಾರತ ಕಥಾಮಂಜರಿ. ಸಂಪುಟ 1 ಮತ್ತು 2. ಪ್ರಕಟಣೆಯ ವರ್ಷ ಕ್ರಿಸ್ತಶಕ 2022. ಪ್ರಕಾಶಕರು ಕನ್ನಡ ಗಣಕ ಪರಿಷತ್ತು, ಬೆಂಗಳೂರು. ಸಹಕಾರ ಕರ್ನಾಟಕ ಸರ್ಕಾರ ಮತ್ತು ಕುಮಾರವ್ಯಾಸ ಅಧ್ಯಯನ ಪೀಠ, ತುಮಕೂರು ವಿಶ್ವವಿದ್ಯಾನಿಲಯ, ತುಮಕೂರು. ಕವಿ ಪರಿಚಯ. ಕವಿಯ ಹೆಸರು ಕುಮಾರವ್ಯಾಸ. ಕಾಲ ಕ್ರಿಸ್ತಶಕ 1400. ಊರು ಕೋಳಿವಾಡ ಗ್ರಾಮ, ಈಗಿನ ಗದಗ ಜಿಲ್ಲೆ, ಕರ್ನಾಟಕ ರಾಜ್ಯ. ಕವಿಯ ಮೆಚ್ಚಿನ ದೇವರು ಗದುಗಿನ ವೀರ ನಾರಾಯಣ. ರಚಿಸಿದ ಕಾವ್ಯ ಕರ್ನಾಟ ಭಾರತ ಕಥಾಮಂಜರಿ. 10 ಪರ್ವಗಳು, ಭಾಮಿನಿ ಷಟ್ಪದಿಯ 8270 ಪದ್ಯಗಳಿಂದ ಕೂಡಿದೆ. ಕುಮಾರವ್ಯಾಸ ಕವಿಯ ವ್ಯಕ್ತಿಗತ ಜೀವನದ ವಿವರಗಳು ತಿಳಿದು ಬಂದಿಲ್ಲ. ನಿಜ ಜೀವನದಲ್ಲಿ ನಾರಣಪ್ಪ ಎಂಬ ಹೆಸರು ಕವಿಗೆ ಇದ್ದಿರಬಹುದೆಂದು ಸಾಹಿತ್ಯ ಚರಿತ್ರಕಾರರಲ್ಲಿ ಕೆಲವರು ಊಹಿಸಿದ್ದಾರೆ. ಕುಮಾರವ್ಯಾಸ ಎಂಬುದು ಕವಿಯ ಕಾವ್ಯನಾಮ. ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರುಗಳಿಂದಲೂ ಈ ಕಾವ್ಯವು ಜನಪ್ರಿಯವಾಗಿದೆ. ಉತ್ತರ ಕುಮಾರನ ಪ್ರಸಂಗ. ಪಾತ್ರಗಳು: ಗೋಪಾಲಕ, ವಿರಾಟರಾಜನ ಗೋವುಗಳನ್ನು ಸಾಕಿ ಸಲಹುವ ಗೊಲ್ಲ. ವಿರಾಟರಾಜ ಮತ್ಸ್ಯದೇಶದ ರಾಜ. ಸುದೇಶ್ನೆ ವಿರಾಟರಾಜನ ಹೆಂಡತಿ, ಪಟ್ಟದ ರಾಣಿ ಕೀಚಕನ ಅಕ್ಕ. ಉತ್ತರ ಕುಮಾರ ವಿರಾಟರಾಜ ಮತ್ತು ಸುದೇಶ್ನೆ ದಂಪತಿಯ ಮಗ. ಉತ್ತರೆ ವಿರಾಟರಾಜ ಮತ್ತು ಸುದೇಶ್ನೆ ದಂಪತಿಯ ಮಗಳು. ಸೈರಂಧ್ರಿ ದ್ರೌಪದಿ ಪಾಂಡವರ ಹೆಂಡತಿ. ಈಗ ವಿರಾಟನಗರಿಯ ಪಟ್ಟದ ರಾಣಿ ಸುದೇಶ್ನೆಯ ರಾಣಿವಾಸದಲ್ಲಿ ದಾಸಿಯಾಗಿದ್ದಾಳೆ. ವಲಲ ಭೀಮ ಪಾಂಡುರಾಜ ಮತ್ತು ಕುಂತಿಯ ಮಗ. ಈಗ ವಿರಾಟರಾಜನ ಅರಮನೆಯ ಅಡುಗೆಯ ಮನೆಯಲ್ಲಿ ಬಾಣಸಿಗನಾಗಿದ್ದಾನೆ. ಕಂಕಭಟ್ಟ
ಧರ್ಮರಾಯ. ಪಾಂಡುರಾಜ ಮತ್ತು ಕುಂತಿಯ ಮಗ ಈಗ ವಿರಾಟ ರಾಜನ ಆಪ್ತ ಪರಿಚಾರಕನಾಗಿದ್ದಾನೆ. ಬೃಹನ್ನಳೆ ಅರ್ಜುನ. ಪಾಂಡುರಾಜ ಮತ್ತು ಕುಂತಿಯ ಮಗ ಈಗ ವಿರಾಟರಾಜನ ರಾಣಿವಾಸದಲ್ಲಿ ಹೆಣ್ಣು ಮಕ್ಕಳಿಗೆ ನಾಟ್ಯ ವಿದ್ಯೆಯನ್ನು ಕಲಿಸುವ ಗುರುವಾಗಿದ್ದಾನೆ. ಕರ್ಣ ಅಂಗರಾಜ್ಯದ ಒಡೆಯ, ದುರ್ಯೋಧನನ ಸೇನಾಪಡೆಯ ನಾಯಕರಲ್ಲಿ ಒಬ್ಬ. ಕಂಚುಕಿ ವಿರಾಟರಾಜನ ರಾಣಿವಾಸದ ಮೇಲ್ವಿಚಾರಕ. ವಿರಾಟನಗರದ ಪ್ರಜೆಗಳು ದುರ್ಯೋಧನನ ಸೇನಾಪಡೆಯವರು, ವಿರಾಟರಾಜನ ರಾಣಿವಾಸದ ದಾಸಿಯರು. ಉತ್ತರ ಕುಮಾರನ ಪ್ರಸಂಗ ದೃಶ್ಯ 1. ಮೊದಲು ಗದ್ಯಾನುವಾದವನ್ನು ಓದುತ್ತೇನೆ. ಈ ಗದ್ಯಾನುವಾದವನ್ನು ಕ್ರಿಸ್ತಶಕ 2022ರಲ್ಲಿ ಬೆಂಗಳೂರಿನ ಕನ್ನಡ ಗಣಕ ಪರಿಷತ್ತು ಪ್ರಕಟಿಸಿರುವ ಕುಮಾರವ್ಯಾಸ ಭಾರತ ಎಂಬ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಗ್ರಂಥದಿಂದ ಆಯ್ದುಕೊಂಡಿದ್ದೇನೆ. ಕೇಳು ಜನಮೇಜಯ. ವೈಶಂಪಾಯನ ಮುನಿಯು ವ್ಯಾಸರು ರಚಿಸಿದ ಮಹಾಭಾರತದ ಕಥೆಯನ್ನು ಮತ್ತೊಮ್ಮೆ ಪಾಂಡುವಂಶದ ಅರಸನಾದ ಜನಮೇಜಯನಿಗೆ ಹೇಳತೊಡಗಿದ್ದಾನೆ. ಜನಮೇಜಯ ಈತ ಈಗ ಹಸ್ತಿನಾವತಿಯನ್ನು ಆಳುತ್ತಿರುವ ಪಾಂಡುವಂಶದ ರಾಜ, ಅಭಿಮನ್ಯುವಿನ ಮೊಮ್ಮಗ. ಅರ್ಜುನ ಮತ್ತು ಸುಭದ್ರೆಯ ಮಗ ಅಭಿಮನ್ಯು, ಉತ್ತರೆ ಮತ್ತು ಅಭಿಮನ್ಯುವಿನ ಮಗ ಪರೀಕ್ಷಿತ, ಮದ್ರಾವತಿ ಮತ್ತು ಪರೀಕ್ಷಿತ ದಂಪತಿಯ ಮಗನೇ ಜನಮೇಜಯ. ದುರ್ಯೋಧನನ ಸೇನೆಯು ಮತ್ಸ್ಯ ರಾಜ್ಯದ ರಾಜಧಾನಿಯಾದ ವಿರಾಟನಗರದ ಹೊರವಲಯದಲ್ಲಿದ್ದ ವಿರಾಟರಾಯನ ಗೋಸಂಪತ್ತನ್ನು ವಶಪಡಿಸಿಕೊಳ್ಳಲೆಂದು ಮುತ್ತಿಗೆಯನ್ನು ಹಾಕಿತು. ಈಗ ದುರ್ಯೋಧನನಿಗೆ ಬೇಕಾಗಿರುವುದು ಗೋವುಗಳಲ್ಲ, ಗೋವುಗಳ ನೆಪದಲ್ಲಿ ವಿರಾಟರಾಯನ ಮೇಲೆ ಕಾಳಗವನ್ನು ಹೂಡಿ ವಿರಾಟನಗರಿಯಲ್ಲಿ ಪಾಂಡವರು ಏನಾದರೂ ಮಾರುವೇಷದಲ್ಲಿ ಅಡಗಿಕೊಂಡು ಅಜ್ಞಾತವಾಸದ 1 ವರ್ಷವನ್ನು ಕಳೆಯುತ್ತಿದ್ದಾರೆಯೇ ಎಂಬುದನ್ನು ಕಂಡುಹಿಡಿಯಬೇಕೆಂದು ದುರ್ಯೋಧನನು ಸೇನೆಯೊಡನೆ ಬಂದಿದ್ದಾನೆ. ಏಕೆಂದರೆ 12 ವರ್ಷ ವನವಾಸದ ನಂತರ 1 ವರ್ಷ ಯಾರಿಗೂ ತಿಳಿಯದಂತೆ ಅಜ್ಞಾತವಾಸದಲ್ಲಿರಬೇಕು. ಒಂದು ವೇಳೆ ವರ್ಷ ಮುಗಿಯುವುದರ ಒಳಗೆ ಗುಟ್ಟು ರಟ್ಟಾದರೆ ಮತ್ತೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಸೋತವರು ಅನುಭವಿಸಬೇಕು ಎಂಬುದು ದುರ್ಯೋಧನ ಮತ್ತು ಧರ್ಮರಾಯನ ನಡುವೆ ನಡೆದಿದ್ದ ಜೂಜಾಟದ ನಿಯಮವಾಗಿತ್ತು. ವೈಶಂಪಾಯನ ಮುನಿಯು ಜನಮೇಜಯ ರಾಜನಿಗೆ ಈ ರೀತಿ ಹೇಳಿದನು. ದುರ್ಯೋಧನನ ಸೇನೆ ವಿರಾಟನಗರದ ದನಕರುಗಳ ಮೇಲೆ ದಾಳಿ ನಡೆಸಿತು. ಭೀಷ್ಮ, ದ್ರೋಣ, ಕರ್ಣ ಮೊದಲಾದ ಮಹಾವೀರರೇ ಯುದ್ಧಕ್ಕೆ ಬಂದಿದ್ದರು. ಅವರು ಸುರಿಸಿದ ವೇಗದ ಬಾಣಗಳಿಂದ ಗೋಪಾಲಕರ ಗುಂಪು ಘಾಸಿಗೊಂಡಿತು. ಕರ್ಣ, ದುಶ್ಯಾಸನ, ಸೈಂಧವ ಮೊದಲಾದವರು ಸೈನ್ಯ ಸಮೇತ ನುಗ್ಗಿ ಗೋಪಾಲಕರನ್ನು ಬಡಿಯುತ್ತಾ ಬಂದರು. ಕೌರವ ಸೇನೆಯ ಚತುರಂಗ ಬಲದ ಆಯುಧವನ್ನು ಹಿಡಿದ ನಾಯಕರು ಒಟ್ಟಾಗಿ ಸೇರಿ ಸಮರ ತಂತ್ರದಿಂದ ಶತ್ರುಗಳನ್ನು ಸುತ್ತುವರಿದರು. ಸಾಯಲು ಹೆದರದೆ ಧೈರ್ಯದಿಂದ ಮುನ್ನುಗ್ಗಿದ ಗೋಪಾಲಕರನ್ನು ಗಾಯಗೊಳಿಸಿ ಸೆರೆ ಹಿಡಿದರು. ಯುದ್ಧರಂಗದಿಂದ ಆ ಗೊಲ್ಲರ ಪಡೆ ಕಾಣದಾಯಿತು. ಕೌರವ ಸೇನೆಯ ಆರ್ಭಟಕ್ಕೆ ಆ ಗೋಪಾಲಕರು ಓಡಿ ಹೋಗುತ್ತಾ ಕೆಳಗೆ ಬಿದ್ದರು. ಕೌರವನ ಸೇನೆ ದನಕರುಗಳನ್ನು ಸೆರೆ ಹಿಡಿದು ತಮ್ಮ ಹಿಂದೆ ಇರಿಸಿಕೊಂಡಿತ್ತು. ಅನಂತರ ನಿಮ್ಮಲ್ಲಿರುವ ವೀರರನ್ನು ಯುದ್ಧಕ್ಕೆ ಬರಹೇಳು ಹೋಗು ಎಂದು ಗೋಪಾಲನೊಬ್ಬನಿಗೆ ಹೇಳಿದರು. ಪಾಪ, ಅವನು ಹೆದರಿ ಕೈಯಲ್ಲಿ ಇದ್ದ ಬಿಲ್ಲನ್ನು ಬಿಸಾಡಿ, ಬದುಕಿದೆಯಾ ಬಡಜೀವವೇ ಎಂದು ತಲೆ ಸವರಿಕೊಳ್ಳುತ್ತಾ ಊರಿಗೆ ಓಡಿ ಬಂದ.
ಕುಮಾರವ್ಯಾಸ ಭಾರತದ ಪಠ್ಯ. ಉತ್ತರ ಕುಮಾರನ ಪ್ರಸಂಗ ದೃಶ್ಯ 1. ಕೇಳು ಜನಮೇಜಯ, ಸುಯೋಧನನ ಆಳು ತುರುಗಳನ್ನು ಮುತ್ತಿತು. ಭೀಷ್ಮ, ಕರ್ಣ, ದ್ರೋಣ ಮೊದಲಾಗಿ ಮೇಲಾಳು ಕವಿದುದು. ಕೋಲ ಸೂಟಿಯ ಸರಿಬಳೆಗೆ ಗೋಪಾಲ ಪಡೆ ಮುಗ್ಗಿದುದು. ಕರ್ಣ, ದುಶ್ಯಾಸನ, ಜಯದ್ರಥರು ಗೋವರ ಸಾಲ ಹೊಯ್ದರು. ರಾಯ ಚೂಣಿಯ ಚಾತುರಂಗದ ನಾಯಕರು ಸಮರೋಪಾಯದಲ್ಲಿ ಮೇಳವಿಸಿ ಕವಿದರು. ಗರುವ ಗೋವರು ಹುಯ್ಯಲಿಗೆ ಹರಿದು ಕೆಡೆದರು. ಅಮರರ ರಾಜಧಾನಿಗಳ ಧೂಳಿಕೋಟೆಯ ಕೊಂಡರು. ಸಾಯಲು ಅಲಸದ ಗೋವರನು ಕೋಡ ಕೈಯವರು ಕೈಗಾಯದೆ ಎಸುತ್ತವೆ ಹಿಂದಿಕ್ಕಿ ಸೆರೆಯ ಕೊಂಡರು. ತುರುಹರ ಕಾಳಗದೊಳು ಮೇಲುದಳಕ್ಕೆ ಇದಿರಾಗಿ ಗೋವರು ಒಡೆ ಮುರಿದು ಸಾಲರಿದು ಕೆಟ್ಟೋಡಿದರು. ರಣದೊಳಗೆ ಹೊರಿಬಕಾರರ ಸೇನೆ ಮಾಯವಾಯಿತು. ರಾಯ ಮೋಹರ ತೆರಳಿ ತುರುಗಳ ಹಿಡಿದು ಹಿಂದಿಕ್ಕಿದರು. ಗೋಪಾಲನೊಬ್ಬನ ಹಿಡಿದು ಮೂಗಿನ ಮೇಲೆ ಸುಣ್ಣವ ಬರೆದು ಹಗೆಯ ಪಟ್ಟಣಕ್ಕೆ ಬಿಟ್ಟರು. ಆಗ ದುರ್ಯೋಧನನ ಪಡೆಯ ಸೇನಾನಿಯೊಬ್ಬನು ಆ ಗೋಪಾಲಕನಿಗೆ ಈ ರೀತಿ ಆಜ್ಞಾಪಿಸುತ್ತಾನೆ: ಕಾಳಗಕ್ಕೆ ಬಿರುದರನು ಬರಹೇಳು, ಹೋಗೋ. ಏನೇ ಕರದ ಬಿಲ್ಲನು ಬಿಸುಟು ಬದುಕಿದ ಶಿರವ ತಡವುತ ಗೋವನೊಬ್ಬನು ಪುರಕ್ಕೆ ಹರಿತಂದ.